ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನದ ಕಾಯ್ತೀರಾ ಅಥವಾ ಅದಕ್ಕೆ ಮುಂಚೆ ಪ್ಯಾರಲಲ್ ಆಗಿ ಮಾಡ್ತೀರಾ ಸರ್? ಅಲ್ಲ, ಅದು ಇವತ್ತು ಏನೋ ಬರ್ಬೇಕಾಗಿತ್ತು, ಬಂದಿದ್ದೇನೋ ಗೊತ್ತಾಗ್ಲಿಲ್ಲ ನನಗೆ. ಲಿಸ್ಟ್ ಆಗಿತ್ತೇನೋ ಗೊತ್ತಿಲ್ಲ. ಅದರಲ್ಲಿ ಏನ್ ತೀರ್ಮಾನ ಬರುತ್ತೋ ಗೊತ್ತಿಲ್ಲ. ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ. ನಾವು ಅದನ್ನ ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ. ಸರ್, ಈಗ ಯಾವ್ದಾದ್ರು ಒಂದು ಕೇಸಲ್ಲಿ ನೀವು ಸುಮೋಟೋ ಕೇಸನ್ನ ಮಾಡ್ಕೊಂತಾರೆ ಸರ್ ಪೊಲೀಸರು. ಇಂದ ಒಬ್ಬ ಪ್ರಭಾವಿ ನಾಯಕರು ಅಲಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೇ ರೀತಿಯ ಸುಮೋಟೋ ಕೇಸ್ ಆಗೋದಿಲ್ಲ. ಹಂಗಾರೆ ಸಾಮಾನ್ಯ ಜನಕ್ಕೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಸರ್? ನೋಡಿ, ಒಂದೊಂದು ಕೇಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಸುಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವರು ತಿಳಿಸ್ಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ, ಪಬ್ಲಿಕ್ ಡೊಮೇನಿಗೆ ಬಂದುಬಿಟ್ಟಿದೆ, ಸುಮೋಟೋ ತಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಇದೊಂದು ರೀತಿ ಎಳೆದಾಟ.